ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯಲ್ಲಿನ ಸರ್ಕಾರಿ ನೌಕರರ ಮೇಲೆ ಆಗುವಂತಹ ಕ್ರೌರ್ಯ, ಹಲ್ಲೆ ಹಾಗೂ ಅದಕ್ಕಿರುವಂತಹ ಶಿಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಮೊದಲನೆಯದಾಗಿ IPC ಸೆಕ್ಷನ್ 353. ಇಲ್ಲಿ ಅಪರಾಧವನ್ನು ನೋಡುವುದಾದರೆ, ನೌಕರರಿಗೆ ಸರ್ಕಾರಿ ಕೆಲಸಕ್ಕೆ ಅಡಚಣೆಯನ್ನು ಉಂಟು ಮಾಡುವುದಾಗಲಿ ಮತ್ತು ಅವರಿಗೆ ಕಿರಿಕಿರಿಯಾಗುವ ರೀತಿಯಲ್ಲಿ ನಡೆದುಕೊಳ್ಳುವುದು ಮತ್ತು ನೌಕರರ ಮೇಲೆ ಹಲ್ಲೆಯನ್ನು ಮಾಡುವುದು, ಈ ರೀತಿಯಂತಹ ಅಪರಾಧಗಳನ್ನು ಮಾಡಿದರೆ ಅದಕ್ಕೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಅದು ಏನೆಂದರೆ, ಶಿಕ್ಷೆ 2 ವರ್ಷ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. ಎರಡನೆಯದಾಗಿ IPC ಸೆಕ್ಷನ್ 384. ಇಲ್ಲಿ ಸರ್ಕಾರಿ ನೌಕರರಿಗೆ ಭಯವನ್ನು ಪಡಿಸಿ ಅವರಿಂದ ಹಣವನ್ನು ಪಡೆದುಕೊಳ್ಳುವುದಾಗಲಿ ಅಥವಾ ಅವರಿಗೆ ಯಾವುದಾದರೂ ಕಾರಣಗಳಿಂದ ಹೆದರಿಸಿ ಅವರಿಂದ ಹಣವನ್ನು ಪಡೆದುಕೊಳ್ಳುವುದು ಅಪರಾಧವಾಗಿರುತ್ತದೆ. ಇದಕ್ಕೆ ಶಿಕ್ಷೆಯನ್ನು ನೋಡುವುದಾದರೆ 3 ವರ್ಷ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುವುದು. IPC ಸೆಕ್ಷನ್ 392 ಮತ್ತು 394 ಇದು ಯಾವ ರೀತಿಯಾದಂತಹ ಅಪರಾಧ ಬಗ್ಗೆ ಹೇಳುತ್ತದೆ ಎಂದರೆ, ಸರ್ಕಾರಿ ನೌಕರರಿಂದ ಇತರ ಕಾರಣಗಳಿಂದ ಹಣ ಸುಲಿಗೆ ಮಾಡುವುದು ಅಪರಾಧವಾಗಿದೆ. ಇದಕ್ಕೆ ಶಿಕ್ಷೆ ಏನೆಂದರೆ ಆಜೀವ ಕಾರಾವಾಸವಾಗಬಹುದು ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುವುದು. IPC ಸೆಕ್ಷನ್ 143 ಮತ್ತು 149 ಇವು ಹೇಳುವುದೇನೆಂದರೆ, ಸರ್ಕಾರಿ ಕಚೇರಿ ಒಳಗೆ ಮತ್ತು ಆವರಣದ ಒಳಗೆ ದೊಂಬಿಯಾಗಲಿ ಅಥವಾ ಗಲಾಟೆಯನ್ನು ಮಾಡುವುದು ಅಪರಾಧವಾಗಿದೆ. ಅಂದರೆ ಸರ್ಕಾರಿ ಕಚೇರಿಯ ಒಳಗೆ ಹೋಗಿ ಸರ್ಕಾರಿ ಕಚೇರಿಯಲ್ಲಿನ ಉಪಕರಣಗಳಾಗಲಿ ಅಥವಾ ನೌಕರರಿಗೆ ಹಾನಿಯನ್ನು ಉಂಟು ಮಾಡುವುದು ಅಪರಾಧವಾಗಿದೆ. ಇದಕ್ಕೆ ಶಿಕ್ಷೆಯನ್ನು ನೋಡುವುದಾದರೆ 3 ವರ್ಷ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. IPC ಸೆಕ್ಷನ್ 468 ಇದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಸೌಲಭ್ಯವನ್ನು ಪಡೆಯುವುದರ ಬಗ್ಗೆ ಇಲ್ಲಿ ತಿಳಿಸುತ್ತದೆ. ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ದಾಖಲೆಗಳು ಹೆಚ್ಚಿನ ಸ್ಥಾನಮಾನವನ್ನು ಹೊಂದಿವೆ. ಅಂತಹ ದಾಖಲೆಗಳನ್ನು ಸುಳ್ಳು ದಾಖಲೆಗಳನ್ನಾಗಿ ಸೃಷ್ಟಿಸಿ ಮಾಡುವಂಥದ್ದು ಅಪರಾಧವಾಗಿದೆ. ಇದಕ್ಕೆ 7 ವರ್ಷ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. IPC ಸೆಕ್ಷನ್ 379 ಮತ್ತು 380 ಇಲ್ಲಿ ಸರ್ಕಾರಿ ಆಸ್ತಿಗಳನ್ನು ಕಳವು ಮಾಡುವುದು, ಅಂದರೆ ಸರ್ಕಾರಿ ಆಸ್ತಿಗಳನ್ನು ದೋಚುವುದಾಗಲಿ ಅದಕ್ಕೆ ಹಾನಿಯನ್ನು ಉಂಟು ಮಾಡುವುದಾಗಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಇದಕ್ಕೆ 7 ವರ್ಷ ಕಾರಾವಾಸ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ಕೊನೆಯದಾಗಿ IPC ಸೆಕ್ಷನ್ 506 ಇಲ್ಲಿ ಸರ್ಕಾರಿ ನೌಕರರಿಗೆ ಜೀವ ಬೆದರಿಕೆಯನ್ನು ಹಾಕುವುದು ಅಪರಾಧವಾಗಿದೆ. ಅಂದರೆ ಸರ್ಕಾರಿ ನೌಕರರಿಗೆ ಹಾನಿಯುಂಟು ಮಾಡುವುದಾಗಲಿ ಅವರಿಗೆ ಜೀವಕ್ಕೆ ಬೆದರಿಕೆಯನ್ನು ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಇದಕ್ಕೆ 3 ವರ್ಷ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. ಇವೆಲ್ಲವೂ ಸರ್ಕಾರಿ ನೌಕರರ ಮೇಲಿನ ಕ್ರೌರ್ಯವಾಗಲಿ ಅಥವಾ ಹಲ್ಲೆಯಾಗಲಿ ಮತ್ತು ಅದಕ್ಕೆ ತಕ್ಕಂತೆ ಶಿಕ್ಷೆಯನ್ನು ನೀಡುವುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡೆವು. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನನ್ನು ಒತ್ತಿರಿ. ಧನ್ಯವಾದಗಳು.